ಜ್ಞಾನಿಗಳು 12ನೇ ಶತಮಾನದಲ್ಲಿ ಹಾ ಹಾ ಒಂದು ಮಾತನ್ನು ಹೇಳ್ತಾರೆ ಗೋಪಾಲ. ಆಹಾ ಏನಂತ ಹೇಳ್ತಾರಪ್ಪ ಜ್ಞಾನಿಗಳ? ಶರೀರ ಎಂಬುದು ಶ್ರೀಶೈಲಗಿರಿಯ, ಸಿಟ್ಟ ಎಂಬುದು ಭೀಮನ ಕೊಲಯ, ಮನಸ್ಸೆಂಬುದು ಪಾತಾಳ ಗಂಗಯ್ಯ. ಗಂಗಯ್ಯ ಮನಸ್ಸಿನ ಜಳಕ ಯಾರು ಮಾಡ್ತಾರ ಅವನಿಗೆ ಒಲಿತಾನ ಮಲ್ಲಯ್ಯ, ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚೆತ್ತೆಟ್ಟ ಕೆಳಯ ಅಂತ ಹೇಳಿದ್ರು. ಹೌದ್ರಿಪ್ಪ ಹೌದು. ಹೆಂಗಂದ್ರ ಏನ್ರಿಪ್ಪ ಗುರುಜಿ ಅವ್ರ? ಬೋರ್ಯಾಳ ಹನುಮಂತ ಮಾಸ್ತರ್ ಒಂದು ಕಾಮನ್ ಆಗ್ಯದ. ಏನ್ರಿಪ್ಪ ಅದು? ಅವ ಹೇಳ್ತಾನ, ಹಾ ಬೋರ್ಯಾಳ ಹನುಮಂತ ಮಾಸ್ತರ್ನ ದಾರಿನೇ ಬೇರೆ ಅದ. ಎಂತಾದ್ರಿ ಕಚ್ಚಾ ಹಾದಿ? ಮಲ ಬಂದೈತಪ್ಪ ಅಂತಂದ್ರ ಒಂದ್ ಕಡೆ ನಾಯಿ ಹಿಡ್ಕೊಂಡ್ ನಾಯಿ ಕಟ್ಟಿರ್ತಾನ, ಒಂದ್ ಕಡೆ ಬಲಿ ಹಾಕಿರ್ತಾನ, ಒಂದ್ ಕಡೆ ಬಡಗಿ ತಗೊಂಡ್ರ ನಿಂತಿರ್ತಾನ. ಚಲೋ ಅದ್ಲ ಅದ. ಹಾ ಹಾ ಬಕರ ನಾಯಿ ಬಾಯಿಗೆ ಸಿಕ್ಕಿರ್ಬೇಕು, ಮಲ ಬಕರ ಬಡಗಿ ಬಲಿಯಾಗ ಬಿದ್ದಿರ್ಬೇಕು. ಹಾ ಈಗಿಲ್ಲ ಅಂದ್ರ ಬೋರ್ಯಾಳ ಮಾಸ್ತರ್ನ ಇಟ್ಟನ್ನು ಕೂಡ ತೆಳಕುತ್ತಾನ ಬಾಯಾಗ ಬಂದ್ ಬಿದ್ದಿರ್ಬೇಕು. ಹಸಿದತ್ತಾರ ಅಲ್ರಿ? ಅಲ್ಲಪ್ಪ, ಹಾ ಈ ಮಾತು ಯಾರ್ದು? ಯಾರ ತಂದು ಯಾರಿಗೆ ಹೊಲಸಾಕತ್ತೀರಿ? ಇರ್ಲಿ ಆ ಇಲ್ಲಿ ವಿಷಯಗಳ ಚಂದ ನಡೆದಾವ. ಚಂದ ನಡ್ದಾವಲ್ರಿ? ಚಂದ ನಡೆದ ಟೈಮದೊಳಗ ತಂದಿಡಾಕತ್ತೀರಿ ಯಾವ್ದರಿ? ಹಾ ಇಲ್ಲಿ ಸಿದ್ಧರದು ರಾಮಾಯಣ ಮಹಾಭಾರತ ಹಚ್ಕೊಂಡು ಹಾ ತಂದು ಒಂದು ದಂಡೆಗೆ ಮುಟ್ಟಿಸ್ಬೇಕು. ಒಂದು ಮಾತು ಹೇಳ್ತೀನಿ, ಏನ್ರಿಪ್ಪ ಅದ? ಬರ್ದ ಒಂದು ತಪ್ಪಲ್ಲ, ಚರಿತ್ರೆ ಇದ್ದದ್ದ ಬೇರೆ ಅದ. ನಮ್ಮ ಹಾಡು ಹುಡುಗರ ಕಡೆ ಅದ ಚೋಕಾಗ್ಯದ ಅಂದಿಲ್ಲ. ಹಾ ಹಾ 10,000 ಕೊಟ್ಟು ತಂದಂತ ಆನೆ ಅಂತ ಆನೆ ಎಡುತ್ತದ. ಎಡುದಲ್ರಿಪ್ಪ? ನಾನು ನೀನು ಎಡುವಂತದ ಏನು ದೊಡ್ಡ ಮಾತಲ್ಲ. ಅದೇನ್ ದೊಡ್ಡದಲ್ಲ ಬಿಡ್ರಿ. ಮಾತು ಹೋಗ್ಯದ ಅಂದಿಲ್ಲ, ಸಂತೋಷ ನನಗೆ. ಹಾ ಹಾ ಯಾಕಂದ್ರೆ ಎಂತೆಂಥ ವ್ಯಕ್ತಿಗಳಿಗೆ ತಿಳಿವಿಲ್ಲದ ನಾಲಿಗೆ ತೊದಲದು ಸ್ವಾಭಾವಿಕ. ಹೌದು. ಈ ಮಾತು ಮುಂದೆ ಹಿಂಗ ಆಗಬಾರ್ದು ಹಾ ಅನ್ನುವಂತ ಮಾತಿನ ಸಲುವಾಗಿ ಆ ಮಾತನ್ನ ಹಾ ಹಾ ಕೇಳ್ಬೇಕಾಯ್ತು. ಹೇಳ್ಬೇಕಾತ್ರಲ್ಲ. ಯಾಕೆ ಕೇಳ್ಬೇಕು ಅಂತ ಕೇಳಿದ್ರ, ಯಾಕ್ರಿ? ಒಬ್ಬಕ್ಕಿ ತಾಯಿ ಮಗನಿಗೆ ತಪ್ಪ ಸಂದೇಶ ಕೊಟ್ಟಳಂದ್ರ ಆ ಮಗ ಒಬ್ಬನೇ ಕೆಡ್ತಾನ. ಒಬ್ಬ ಕೆಡ್ತಾನಲ್ರಿಪ್ಪ. ಇನ್ನು ಗುರುವಿನ ಆಶ್ರಮದೊಳಗ ಶಿಶು ಮಕ್ಕಳಿಗೆ ಗುರು ತಪ್ಪ ಬೋಧನೆ ಕೊಟ್ಟ ಅಂತಂದ್ರ ಆ ಇಡೀ ಶಿಶು ಮಕ್ಕಳೆಲ್ಲ ಕೆಡ್ತಾರ. ಶಾಲ್ಯಾಗಿದ್ದಾರಲ್ಲ ಕೆಟ್ಟ ಬಿಡವ್ರಲ್ಲ. ಶಾಲಿ ಒಳಗ ಮಾಸ್ತರ್ ಒಬ್ಬ ತಪ್ಪ ಸಂದೇಶ ಕೊಟ್ಟ ಅಂತಂದ್ರ ಶಾಲ್ಯಾಗಿನ ಮಕ್ಕಳೆಲ್ಲ ಕೆಟ್ಟ ಹೋಗ್ತಾರ. ಕೆಟ್ಟ ಹೋಗ್ತಾರಿಪ್ಪ. ಹಂಗ ಜಗತ್ತಿನಾದ್ಯಂತ ಮದುಗೊಂಡ ಮುತ್ಯ ಹಾಡಿ ಹರಿಸಿದ ಬಾಳಿ ಬೆಳಗಿದ ಸಿದ್ಧರ ಇತಿಹಾಸ ದೈವಕ್ಕೆ ಎತ್ತಿ ಕೊಟ್ಟ. ಎತ್ತಿ ಕೊಟ್ಟನಲ್ರಿಪ್ಪ. ಅವರು ಸಾಹಿತ್ಯ ಬರದಾರ ಗುರ್ಲಿಂಗ್ ಮಾಸ್ತರ್ ಅಂತಂದ್ರ ಆ ಸಾಹಿತ್ಯಕ್ಕೆ ಕುಂದ ತರಬಾರ್ದು. ಕುಂದ ತರಬಾರ್ದ್ರಿಪ್ಪ. ಅವ್ರಿಗೂ ನಾ ಕಾಡ್ಲಾರ್ದೆ ಬಿಟ್ಟಿಲ್ಲ. ಒಂದು ನುಡಿ ಬರೆದಿದ್ರ ಅವರು. ಏನ್ರಿ? ಮೂರೂರ ಮುಂಗಡ್ಯಾಗ ಅನಿಸಿದಿ ಮುತ್ತ ಆದಿಶಕ್ತಿಗೆ ನೀಡಿದಿ ನತ್ತ. ಇದು ಒಂದೇ ಶಬ್ದ ಹಿಡಿದ್ ನಾನು. ಮೂರೂರ ಮುಂಗಡ್ಯಾಗ ಅನಿಸಿದಿ ಮುತ್ತ ಸಂತೋಷದ ವಿಷಯ ಮಾಸ್ತರ. ಖರೆ ಆದಿಶಕ್ತಿಗೆ ನೀಡಿದಿ ನತ್ತ ಅಂತೇಳಿ ಈ ಶಬ್ದ ಜೋಡಿಸಿದಿಲ್ಲ. ಯಾವ ಆದಿಶಕ್ತಿಗೆ ಅಮೋಕ್ಷದ ಮುತ್ಯ ನತ್ತು ಕೊಟ್ಟ? ಹೌದು. ಒಬ್ಬಕ್ಕೆ ಹೆಣ್ಮಗಳಿಗೆ ಅವ ನತ್ತು ಕೊಡ್ಬೇಕಾದ್ರ ಸಂಬಂಧ ಇರ್ತದ. ಇರೋದಲ್ರಿಪ್ಪ. ಸಂಬಂಧ ಇರ್ತದ. ನತ್ತು ಕೊಟ್ಟವ ನತ್ತು ತಗೊಂಡಂತ ಹೆಣ್ಮಗಳಿಗೆ ಏನಾಗಬೇಕು? ಹೌದು. ಕೇಳಿದಾಗ 2 ಟೇಜ್ ಹಂಗಟ್ ಹಿಂಗಟ್ ಪಾಸ್ ಅದ, 3ನೇ ಟೇಜಿಗೆ ಮಾಸ್ತರ ಅದು ಮಾತ ಗಾತಾಗ್ಯದ ಹೋಗ್ತದ. ಹಾ ನತ್ತ ಕೊಡುವಂತ ಗಂಡ ಹೊರತಾಗಿ ಸೋದರ ಮಾವ. ಹೌದು. ಬಿಟ್ರೆ ಇನ್ನೊಬ್ಬರಿಗೆ ಕೊಡಾಕ ಸಾಧ್ಯ ಇಲ್ಲ. ಸಾಧ್ಯ ಇಲ್ರಿಪ್ಪ. ಹಾಗಾದ್ರೆ ಮಹೇಶ್ ಒಂದು ಮಾತು ಹೇಳ್ದ ಹನುಮಂತ ಮಾಸ್ತರ. ಏನ್ರಿ? ಇಲ್ಲಿ ರೂಪ ಮತ್ತು ನಾಮ ನಾಮ ಎರಡು ಕೂಡಿಸೇ ನಾ ತೋರಿಸ್ತೀನಿ ಒಂದ ಜಾಗದಾಗ. ನೀ ಯಾಕೆ ಹೇಳಕ್ ಬೇಕದು? ಸಗುಣ ನಿರ್ಗುಣ ಆತ್ನ ಮತ್ತ ನಿರ್ವಿಕಾರತನ ಮತ್ತ ವಿಕಾರ ಬರಬಾರ್ದು. ಹಿಂಗ್ಯಾಕೆ? ಏನ್ ಎಸ್ ನಮನಿ ಅದ? 3 ಚಂಜಿನ ಒಂದ ಮಾತು ಹೇಳಿನಿ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ತಿಳಿನಿ ನಾನು. ಹೌದು. ಹೆಂಗ ಬ್ರಹ್ಮಾಂಡದ ಹಂಗ ಪಿಂಡಾಂಡದ, ಹೆಂಗ ಪಿಂಡಾಂಡದ ಹಂಗ ಬ್ರಹ್ಮಾಂಡದ. ಬ್ರಹ್ಮಾಂಡ ಅದಲ್ರಿಪ್ಪ. ಹಿಂದಿನ ಜ್ಞಾನಿಗಳು ಮಾನ ತತ್ವಜ್ಞಾನಿಗಳು, ಸಣ್ಣ ವ್ಯಕ್ತಿಗಳಲ್ಲ ಅವರು. ಅಲ್ರಿಪ್ಪ. ಈ ನಾಡಿನೊಳಗ ಬಾಳಿ ಬೆಳಿಗ್ಗೆ ಹೋದ್ರು, ನಮ್ಮ ನಾಡಿನೊಳಗೂ ಬಾಳಿ ಬೆಳಿಗ್ಗೆ ಹೋದ್ರು. ಬೆಳಿಗ್ಗೆ ಹೋಗ್ಯಾರಲ್ರಿ. ನಮ್ಮ ಭಾಗದೊಳಗ ಸವದತ್ತಿ ಸಿದ್ದಪ್ಪ ಮುತ್ತೆ ಅತ್ತ ಮಹಾನ್ ವ್ಯಕ್ತಿ. ಹೌದು.
ಸಾಲಿ ಕಲಿರಾರ್ದಂತ ಒಬ್ಬ ಕುರಿ ಕಾಯುವಂತ ವ್ಯಕ್ತಿ ಪದ್ಯ ಮಾಡಿದ. ಏನತ್ರಿ? ಸದ್ಗುರುವಿನ ಸೇವಾ ಮಾಡಿಕೊಂಡ ಇರಾವ ಕುರಿಯ ಕಾಯವ ಒಬ್ಬ ಕುರುಬಪ್ಪ. ಸಿದ್ಧಾಂತ ವೇದಾಂತ ನನಗ ಗುರ್ತ ಇಲ್ಲ, ಕುರಿಯ ಹಿಕ್ಕಿ ನನ್ನ ಲಿಂಗಪ್ಪ. ಹೌದ್ರಿಪ್ಪ, ಹೌದು. 360 ಹಿಂಡ ಹಂಡ ಬಂಡ ಮುನ್ನೋಡಿ ಕುರಿ ನಾವು ಕಾಯವರಪ್ಪ. ಅಸ್ತಿ ದೇಯ ಇದು ಅಸಹ್ಯ ದಡ್ಡಿ ದಿನ ಹುಡುಗಿದರ ಪಾಡಪ್ಪ. ಹೆಂಗ ಜೋಡಿಸ್ಯಾರ? ಅಸಹ್ಯ ದಡ್ಡಿ ದಿನ ಹುಡುಗಿರ ಪಾಡಪ್ಪ. ಒಂದ್ 2-3 ದಿನ ಬಿಡ್ಲ ಜಳಕ ಮಾಡುದು. ನಾರು ಆತನ್ರಿ, ಮಹೇಶ್ ಗದಿ ಕರ್ಕೊತ್ ನಿಲ್ಲಾಕತ್ರಿ. ಹಂಗ ಹೌದು, ಅವರು ಮಾಡಿರ್ತಕ್ಕಂತ ಪದ್ಯ ಎರಡಕ್ಕೂ ಹೋಲಿಸಿ ಮಾಡ್ಯಾರ. ಹೌದು. ಪೃಥ್ವಿ ಆಪ ತೇಜ ಆಕಾಶ ವಾಯು ಪಂಚಮಹಾಭೂತದ ಶರೀರ ಇದು ಏನದಲ್ಲ, ಇದು ರೂಪ ನೋಡಾಕ ಕಾಣಿಸ್ತದ. ಕಾಣಿಸ್ತದಲ್ರಿಪ್ಪ. ಇದರಲ್ಲಿ ಆತ್ಮರಾಮ ಪರಮಾತ್ಮ ಏನದಾನ, ಆತ್ಮರಾಮ ಜೀವಾತ್ಮ. ಇವು ಯಾರ ಕಣ್ಣಿಗೆ ಕಂಡಿಲ್ರಿಪ್ಪ. ನಿರ್ಗುಣ ರೂಪದಿಂದ ಅಲ್ಲಿ ನಾಮದ. ಅವನಿಗೆ ಆತ್ಮ ಅಂದಾರ, ಅವನಿಗೆ ರಾಮ ಅಂದಾರ. ಇವ್ರಿಬ್ಬರು ಕೂಡ ಒಂದೇ ಜಾಗದಾಗ ವಾಸ ಮಾಡ್ಯಾರಿಲ್ಲ? ಏನು ಬೇರೆ ಜಾಗದಾಗ ಅದಾರು? ಶರೀರ ಬಿಟ್ಟು ಜೀವ ಇಲ್ಲ, ಜೀವ ಬಿಟ್ಟು ಶರೀರ ಇಲ್ಲ. ಹೇಳವ್ರಿಗೆ ಇಲ್ಲ, ಅದು ಸಂಘ ಅಂತವ್ರ ಜೋಡಿ ಆಗಿತ್ತು ಹೊಲಕನ. ಮಾಂಸಾಹಾರ ಕೈಸಾ ವಿಚಾರ ನಾವು ಯಾರ್ಯಾರ ಜೊತೆ ಎಂತೆಂತ ಸಂಘ ಮಾಡ್ತೀವಲ್ಲ, ಅಂತೆಂತ ಬುದ್ಧಿ ಉತ್ಪನ್ನ ಆಗ್ತದ. ಈಗ ಗಾಡಿ ಕೂಡೈತಿ ಪಕ್ಕ ಕೆಲಸ 3 ಚಂಜಿಂದ ಡಗ್ಗ ಹೊಡ್ಯಾತಾನ, ಸ್ವಲ್ಪ ತುಂಬಿದ್ ಕೂಡ ಹೆಂಗ್ ಕೂತೈತಿ ನೋಡಿದಾನೆ. ಇದು ಅರಗೋಡ ಒಮ್ಮೆ ಅತ್ತ ಬಡಿತೈತಿ, ಒಮ್ಮೆ ಎತ್ತ ಬಡಿತೈತಿ, ಒಮ್ಮೆ ಹಿಂಗ ತಿರುಗಿ ಕುಂಡ್ತೈತಿ, ಒಮ್ಮೆ ಎತ್ತ ತಿರುಗಿ ಕುಂಡ್ತೈತಿ, ಒಮ್ಮೆ ಗಾಡಿಗೆ ಹೋಗ್ತೈತಿ, ಒಮ್ಮೆ ನೀರು ಕುಡಿದು ಉಗಲ್ತೈತಿ. ತಪ್ಪಲ್ಲ, ನಿನ್ನ ತಪ್ಪಲ್ಲ, ನಿನಗ ಸಂಸ್ಕಾರ ಹಂಗ ಬೆಳ್ದೈತಿ. ಸಂಸ್ಕಾರ ಹಂಗ ಬೆಳ್ದದ ತಮ್ಮ. ನಿನ್ನ ಮಾನವನ ಮಾಡ್ಬೇಕನ್ನಾಗತ್ತೀನಿ, ಕರೆ ಇನ್ನ ಮಂಗ್ಯಾನ ಬುದ್ಧಿ ಬಿಡವಾಲಿ. ನಾ ಹಲ್ ತೆಗಿದ ಬಿಡವಾಲಿ. ತೆಗಿ ಅದನ್ನ ತೆಗಿ, ದೇವರಾಗು. ಕರೆ ದೇವ ಆಗಬೇಡ. ನಾವು ಮದ್ಗೊಂಡ್ ಮುತ್ತೆ ಹೇಳ್ಯಾರಲ್ಲ, ಏನತ್ರಿ? ದೇವರಾಗಿ ಉಳಿದರ ನೀಗಿ ದೆವ್ವಾಗಿ ಬಡಿಬ್ಯಾಡ ಯಾರಿಗೆ. ಹೌದು ಹೌದು ಹೌದು. ಎಂದೋ ಯಾವಾಗೂ ಮಾಡಿದ ಕಾಲಕ್ಕ ಮದ್ಗೊಂಡ ಮುತ್ಯಾರಿಗೆ ನಮಗ ಸಾಧಾರಣ ನನ್ನ ಲೆಕ್ಕದಾಗ ಅಂದಾಜ 1993-94ನೇ ಇಸ್ವಿ ಒಳಗ್ರಿ ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು ಕಂಚಕಾರವಾಡಿ ಕಾರ್ಯಕ್ರಮ ಕೊಡ್ಸಿದ್ರು. ಕೊಡ್ಸಿರಲ್ರಿಪ್ಪ. ಮಧುವಣ್ಣ ಮುತ್ಯಾರ ಒಂದು ಪದ್ಯ ಹಾಡ್ತಿದ್ರು. ಎಂತದ್ರಿ? ಹೊರಗ ಬಿಡಬ್ಯಾಡ ನಾಯಿ ಕಟ್ಟಿ ಹಾಕೋ ಹೊಲಗ ಅಂತೇಳಿ. ಹೊರಗ ಬಿಡಬ್ಯಾಡ ನಾಯಿ ಕಟ್ಟಿ ಹಾಕೋ ಹೊಲಗ ಅಂತೇಳಿ ಒಂದು ಕ್ಯಾಲಿ ಹಾಡಿದ್ರು ಅವರು. ಹೌದು. ಏನೋ ಸದ್ಗುರು ನಾತಂದು ಅಂತ ಗುರುವಿಗೆ ನಾವು ಸರಿ ಸಾಟಿ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ದೊಡ್ಡವ್ರಿಗೆ ದೊಡ್ಡವ್ರು ಅನ್ಬೇಕು, ಜ್ಞಾನಿಗೆ ಜ್ಞಾನಿ ಅನ್ಬೇಕು. ಹೌದು. ಆದ್ರೂ ಇದು ವಿದ್ಯೆ ಅನ್ನತಕ್ಕಂಥದ್ದು ಸಮುದ್ರ ಇದ್ದಂಗ. ತತ್ಕ್ಷಣದಲ್ಲಿ ನಮ್ಮ ಕಡೆ ಇಲ್ಲ. ಏನ್ ಮಾಡ್ಬೇಕು? ಹೌದು. ಆಗಿನ ಕಾಲದಾಗ ಪ್ರಶ್ನೆ ಉತ್ತರ ಇಲ್ಲ, ಪದಕ್ಕೆ ಪದ ಮುರಿದು ತೋಡಿಗೆ ತೋಡಿ ಹಾಡುದು. ಹಿಂಗೆ ಇತ್ತು. ನೀನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು? ಸಾಧಾರಣ 10-12 ಸಾವಿರ ಜನ ಕೂಡ್ಯದ. ಕೂಡ್ಯದಲ್ರಿಪ್ಪ. ಇದಕ್ಕೆ ನಾವು ತೋಡಿ ಹಾಡ್ಲಿಲ್ಲ ಅಂತಂದ್ರ ನಮ್ ಫಲಿ ಬೀಳ್ತದ. ಹೆಂಗ್ ಮಾಡ್ಬೇಕು? ಇನ್ನು ಸಣ್ಣ ಅದೇ ವರ್ಷ ಲಗ್ನ ಆಗಿತ್ತು ನಂದು. ಅದೇ ವರ್ಷ ಲಗ್ನ ಆಗಿತ್ತು. ಇನ್ನೇನ್ ಮಾಡ್ಬೇಕು ಅಂತ ವಿಚಾರ ಮಾಡ್ಕೋತ ಕೂತೀವಿ. ಮದ್ಗೊಂಡು ಮುತ್ಯಾರ ಎದ್ದಿರ್ತಕ್ಕಂಥ ಪದ್ಯ ಯಾವುದು? ಹೊರಗ ಬಿಡಬ್ಯಾಡೋ ನಾಯಿ ಕಟ್ಟಿ ಹಾಕೋ ಒಳಗ ಅಂತೇಳಿ ಮನಸ್ಸಿಗೆ ಬೋಧನೆ ಮಾಡಿದ್ರು ಅವರು. ಹೌದು. ಈ ಮನುಷ್ಯನ ಬೆನ್ನ ಹತ್ತ ಬೇಡಪ್ಪ. ಮನಸ್ಸ ಇದು ಮನ, ಇದು ಉಡಾಳದನ. ಇದು ಮಂಗ್ಯ ಮನಸ್ಸು ಎಲ್ಲೆಲ್ಲಿ ಹೋಗ್ತೈತಿ ಹೇಳಾಕ ಬರುದಿಲ್ಲ. ಅದಕ್ಕೆ ಇದನ್ನ ಕಟ್ಟಿ ಹಾಕುವ ಅಂತೇಳಿ ಮದ್ಗೊಂಡು ಮುತ್ಯಾರ ಹೊರಗ ಬಿಡಬ್ಯಾಡೋ ನಾಯಿ ಕಟ್ಟಿ ಹಾಕೋ ಒಳಗ ಅತಿ ಪದ್ಯ ಹಾಡಿದ್ರು ಅವ್ರು. ಹೌದು. ನಾ ಕುತ್ಕೊಂಡು ವಿಚಾರ ಮಾಡಿ ಅಂದ, ಕಾಲ ಬಾಲ ಇಲ್ಲದ ನಾಯಿ ಕಟ್ಟಾಕ ಬರುದಿಲ್ಲ, ಕಟ್ಟಿ ನಂದ್ರ ಕುತ್ತಿಗೆ ಇಲ್ಲ, ಕಟ್ಟು ಗುರುತ ತೋರ್ಸರಿ ಮೊದಲ. ಹೌದು. ಮಾತು ತೋಡ ಆಗಬಹುದು ಅಥವಾ ಆಗಲ್ರಿ. ಕಾಲ ಬಾಲ ಇಲ್ಲದ ನಾಯಿ ಕಟ್ಟಕ ಬರುದಿಲ್ಲ, ಆ ನಾಯಿಗೆ ಕಾಲು ಇಲ್ಲ ಬಾಲು ಇಲ್ಲ. ಕಾಲ ಬಾಲ ಇಲ್ಲದ ನಾಯಿ ಕಟ್ಟಕ ಬರುದಿಲ್ಲ.
ಕಟ್ಟೆನಂದ್ರ ಕುತ್ತಿಗೆ ಇಲ್ಲ ಕಟ್ಟು ಗುರುಸ ತೋರ್ಸಾರೆ ಮೊದಲ ಕಟ್ಟೆನಂದ್ರ ಕುತ್ತಿಗೆ ಇಲ್ಲ ಕಟ್ಟು ಗುರುತ ತೋರ್ಸಾರೆ ಮೊದಲ ಅದು ಕಟ್ಟಬೇಕಾದ್ರೆ ಕುತ್ತಿಗೆ ಎಲ್ಲಿ ಹಂಗ್ ಮಾಡುದು ಮನುಷ್ಯ ಕುತ್ತಲಿಗೆ ಐತೇನ ಹಾ ಇಲ್ಲೋ ಮತ್ತದು ಹಂಗೈತಿ ಹೌದೌದು ಏನಾಗ್ತಿತ್ತು ಹಾ ಇಲ್ಲಿ ನೆರೆಹಳ್ಳಿಗಳಿವೆಲ್ಲ ಬೋರ್ಯಾಳ ಸಿದ್ದಾಪುರ ಹೌದು ಹೆಣ್ಮಕ್ಳು ಸೊಲಾಪುರ ಬಜಾರಕ ಸಾಕಷ್ಟು ಎಮ್ಮೆ ಹೈನ್ರಿ ಹಾ ಮೊಸರ ಮಜ್ಜಿಗೆ ಹಾಲ ಬೆಣ್ಣೆ ತುಪ್ಪ ಇಂಥದೆಲ್ಲ ಮುಂಜಾನೆ ಬೆಳಗಿನ ಜಾವ ತಗೊಂಡು ಹಾ ಮಾರಾಕ್ ಹೋಗ್ತಿದ್ರು ಸೊಲಾಪುರ ಪೇಟೆಗೆ ಏ ಹೋಗವ್ರಲ್ಲ 5-6 ಮಂದಿ ಹೆಣ್ಮಕ್ಳು ಕೂಡಿ ಹೋಗ್ತಿದ್ರು ಹಾ ಇಂಥವ್ನ ಹೆಂಡ್ತಿನೂ ಹೋಗ್ತಿದ್ಲು ಮಾರಾಕ ಹಾ ಮುಂದೆ ಬಸ್ವಂತ ಆದ ಹೆಣ್ಮಗಳು ತವ್ರ ಮನೆಗೆ ಹಿಡ್ಯಾಕ ಹೋಳು ಹಾ ಪಾಳೆ ಇವಾಗ ಬತ್ತು ಮಹೇಶ್ ಹಾ ಮತ್ ಮನ್ಯಾಗ ಏನ್ ಹಿಡಿತಾವು ಇವಾಗೆ ಪಾಳೆ ಬತ್ತು ಇವ್ ಏನ್ ಮಾಡಿದ ಮರ್ದಿನ ಯಾಕ ನಾನು ಬರ್ತೀನಿ ಅಂದ ಬಾರಪ್ಪ ಯಾರು ಬೇಡತಾರನ್ಲು 5-6 ಮಂದಿ ಹೆಣ್ಮಕ್ಳ ಜೋಡಿ ಇವ್ ಹಾಲ ಮೊಸರ ಮಜ್ಜಿಗೆ ತಗೊಂಡ್ ತಲೆ ಮ್ಯಾಗ ಇಟ್ಕೊಂಡು ಬುಟ್ಟಿಟ್ಕೊಂಡು ಹೊಂಟ ಹೌದು ಒಂದಿನ ಹೋಯ್ತು 2 ದಿನ ಹೋಯ್ತು 3 ದಿನ ಹೋಯ್ತು ಒಂದು ದಿವಸ ಈ ವಡಾಪುರ ಮುಂದ ಬಂದರ್ ದಾಟಿ ಆಚೆ ಕಡೆ ದಂಡಿಗೆ ಹೋದ್ರು ಹೊಳಿ ದಂಡಿಗೆ ದೊಡ್ಡ ಹಾವ ಹಾದ್ಯಾಗ ಅಡ್ಡ ಬಂತು ಬತ್ತರಿ ಬಸ್ ಬಸ್ ಹಾವು ಬತ್ತು ಅಲ್ಲಿ ಒಬ್ಬ ನೆಗಲ ಹೊಡಿದ್ ಗಳೆ ಹೊಡಿದ್ ಲಂಗ್ರಿ ಐತಿರೇನ್ರಿ ನೀವು ಎತ್ತುಗೊಳ್ಳೆ ಗಳೆ ಹೊಡಿದ ಅವಾಗ ಹೆಣ್ಮಕ್ಳು ಅಂದ್ರು ಯಪ್ಪ ಯಾರ ಗಂಡ್ಮಕ್ಳು ಬರ್ರಿ ಹಾವು ಬಂದದ ಹಾದ್ಯಾಗ ಅಡ್ಡ ಬಿದ್ದದ ಯಪ್ಪ ಯಾರ ಗಂಡ್ಮಕ್ಳು ಬರ್ರಿ ಅಂತ ಕರೆದ್ರು ಇವ್ ತಲೆ ಮ್ಯಾಗ ಬಿಟ್ಟಿತ್ತು ಯಾರ ಗಂಡ್ಮಕ್ಳು ಬರ್ರಿ ಯಪ್ಪ ಯಾರ ಗಂಡ್ಮಕ್ಳು ಬರ್ರಿ ಅಂದ್ರು ಅಯ್ಯಯ್ಯವ ಯಾರ ಬರ್ರಿ ಗಂಡ್ಮಕ್ಳು ಬರ್ರಿ ಎತ್ತ ಹೊಡ್ಯಾವ ತಿಳ್ಕೊಂಡ ಬಂದ ಹವಿನ ಕಡೆ ಏನು ಹೋಗ್ಲಿಲ್ಲ ಮೊದಲು ಸರ್ದ್ನೆತ್ತಿ ಅಡ್ಡ ಹೊಂಕಲ್ ಬಾರಿ ಇವಾಗ ಬಿಟ್ಟವ ಇವಾಗ ಮಹೇಶ್ಗನ ಏ ಪುಣ್ಯಾತ್ಮ ನನಗ ಬಡಿಬ್ಯಾಡು ಹಾವಿಗೆ ಹೊಡಿ ಅಂದ ನೀ ಯಾರ ನಾವು ನೀ ಏನತ್ ಕರೆದ ನನಗ ಗಂಡ್ಮಕ್ಳು ಯಾರೇ ಬರ್ರಿ ಗಂಡ್ಮಕ್ಳು ಯಾರೇ ಬರ್ರಿ ಹೌದು ಗಣಸೂರ್ ಯಾರು ಇದ್ರ ಬರ್ರಿ ಕರೆಯೋದಿಲ್ಲ ನೀ ಯಾರು ಅಂದ ಬುಟ್ಟಿ ಕೆಳಗಿಟ್ಟು ನೋಡ್ತಾನ ಇವು ಅವನೇ ಇದ್ದ ನಾನು ಗಣಸಲ್ಲ ಅಂದವ ಆಗ ಇವನಲ್ಲಿ ಯಾಕಂತ ಉದ್ದಿ ಬತ್ತು ಹೆಣ್ಮಕ್ಳು ಅವ್ರ ಜೋಡಿ 2-3 ದಿನ ತಿರುಗಾಡೋದ್ರಿಂದ ಅವ್ರ ಭಾಷೆ ಅವ್ರ ಮಾತ ಹಿಂಗೆಲ್ಲ ಕಲ್ತಿದ್ದ ಹಂಗ ಅವ್ರ ಒಡನಾಟದಾಗ ಮಗ 7-8 ವರ್ಷ ತಿರುಗಾಡ್ಯಾನ ಅದ ಬುದ್ಧಿ ಹುಟ್ಟೈತಿ ಮತ್ತೇನಿಲ್ಲ ನೋಡಿ ಹೆಂಗ್ ಸರ್ದಾಡ್ತಾರ ಇಲ್ಲೇ ಮೇಲೆ ನಾ ಹೆಂಗ್ ಸುತ್ತ ಐತ್ಲೆಕ್ಕಂಗ ಮಾತಾಡಿನ 5 ನಿಮಿಷ ಆಗಂಗಿಲ್ಲ ಅವ್ನು ಬುದ್ಧಿ ಹಂಗ ಬಿಡಂಗಿಲ್ಲ ಇತ್ತೊಮ್ಮೆ ಸರ್ದ್ಕೊಂಡಿರ್ತಾನೆ ಹಿಂಗೊಮ್ಮೆ ಒಟ್ಟು ಎಮ್ಮೆ ಹಾಸು ಹೋದಂಗ ನೋಡು ಅತ್ತೊಮ್ಮೆ ಏನು ಮಗನ ನಿನಗೆ ಅದಕ್ಕೆ 3 ವರ್ಷ ಶಾಂತಿ ಬಿಟ್ಟು ಹೋಗಿಲ್ಲ ಮಗನ ಇನ್ನು ನನ್ನ ಮಗ ಪರಗಂದೆ ಆಗ್ತೈತೆ ತಂದು ಮೆಟ್ಟಿಗೆ ಹಚ್ಚೀನಿ ಅಲ್ಲೂ ಹೋಗ್ತಾನ ವಡ ನಾಯಿ ಒದ್ರದಂಗೆ ಮಾಡ್ತಾನ ಮಗ ಇರ್ಲಿ ಬಾದ್ಯಮಿಗೆ ಕಾಲು ಬೀಳ್ಬೇಡ ಬಾರೋ ನೀವು ಮಾಡಿದ ರಾಮಾಯಣ ಸಾಣದಿಲ್ಲ ಹೆಣ್ಮಕ್ಕಳಿಲ್ಲ ಗಂಡು ಮಕ್ಕಳಿಲ್ಲ ಹೆಣ್ಮಕ್ಕಳಿಲ್ಲ ಗಂಡು ಮಕ್ಕಳಿಲ್ಲ ಒಬ್ಬನೇ ಮಗ ರೀ ಹೌದು ತಾಯಿ ತಂದಿಗೆ ಒಬ್ಬನೇ ಮಗ 2 ಎಕರೆ ಆಸ್ತಿ ಹ್ಯಾಂತಿ ಬಂದ 3 ತಿಂಗಳಾಗ ಮಗ ಬ್ಯಾರೆ ಹೋಗೋದು ಬಿಟ್ಟ ಅವ್ವ ಅಪ್ಪನ ಹೌದಾ ದಿನ ಫೋನ್ ಪೇ ಮಾಡಿದ್ರೆ ತಿಂಗಳಾದ್ರೆ ಹೋಗಂಗಿಲ್ಲ ಊರಿಗೆ ಫೋನ್ ರೊಕ್ಕ ಬೇಕಾಯಾವತ್ತು ಹೆಂತಿ ಫೋನ್ ಬತ್ತು ಯಾರು ಫೋನ್ಲಿ ಫೋನ್ ಪೇ ಮಾಡೋದು ಮಗ ಇವು ಜಳಕ್ಕಿಲ್ಲ ಅರಿಬಿ ಒಕ್ಕಂಗಿಲ್ಲ ತಿಂಗಳ ಗಂಟ್ಲೆ ಟೆಪ್ಪಿಗೆ ಅದ ತಿಂಗಳ ಗಂಟ್ಲೆ ಅಂಗಿ ಪ್ಯಾಂಟ್ ಅದ ನಗಬೇಡ ಬಾರೋ ಇವನ್ ಹಾಲ್ ಮೇಲೆ ಒಂದು ಬಟ್ ಕುದಿತ್ಕರ ಏನು ಕೆಲಸ ಕೊಟ್ಟಿರ್ಕಲ್ಲ ಏನದು ಹೊಲಸ ಹಂಗ ಜೀವನದೊಳಗ ಮಹೇಶ ನಾ ಮಾತಾಡುವಂತ ಮಾತು ನನಗೆ ಪೆಟ್ಟು ಹತ್ತಬಹುದು ಮನುಷ್ಯನಲ್ಲಿ ಸಂಸ್ಕಾರ ಬೇಕು ಕಸ ತಿನ್ನೋ ಬದಲು ತುಸು ತಿನ್ನಬೇಕು ಮನುಷ್ಯನಲ್ಲಿ ನಾವು ಎಂಥವ್ರ ಜೋಡಿ ಕೂಡಿಪ್ಪ ನಾವು ಎಂಥ ಸಂಘದಾಗದೀವಿ ಅನ್ನುವಂಥದ್ದು ಸಂಸ್ಕಾರ ಬೇಕು ಬೆಳೆದನ ತಂಬಾಕು ಸುಣ್ಣ ಎಲ್ಲಾಡಿಗೆ ತಿನ್ನಕ್ಕೆ ತೆಗಿಯೋದನ ಈಗ ಕಲ್ಕೊಳತ್ತ ನೋಡ್ರಿ ಈಗ ಅದಕ್ಕೆ ಪುಣ್ಯಾತ್ಮರೇ ಇನ್ನೊಂದು ಮಾತನ್ನ ನಮ್ಮ ಹನುಮಂತ ಮಾಸ್ತರ್ ಅವ್ರು ಕೇಳ್ರು ಏನ್ರಿಪ್ಪ ಅದು ಏನು ಕೇಳಿದ್ರು ಅಂತಂದ್ರ 33 ಕೋಟಿ ದೇವಾನ ದೇವತೆಗಳೆಲ್ಲ ಬಂದಿ ಖಾನೆದಾಗ ಇದ್ರಲ್ಲ ಎಷ್ಟು ದಿವಸ ಇದ್ರು ಅಂತ ಪ್ರಶ್ನೆ ಮಾಡಿದ ಹೌದು ಇಟ್ಟೇ ದಿವಸ ಇದ್ರು ಅಂತ ಹೇಳ್ರಿ ಅಂದ್ರ ನಂದು 1 ತೊಲಿ ಬಂಗಾರ 1 ವರ್ಷ ಟೈಮಿಂಗ್ ಅಂತ ಹೇಳ್ಯಾನ ಹೇಳ್ಯಾರಲ್ಲ ಬೇಡ ಹೊತ್ತೇರ ಗುಡ್ದ ಹಾಕ್ತೇನಂದ್ರ ಹೇಳ್ತೇನಂದ್ರ ಸಾಕ್ಷಾತ್ ಪ್ರಭುದೇವ್ರ ಸಾಕ್ಷಿಯಾಗಿ ನಾ ಹಾಕೇ ಹೋಗ್ತೀನಿ ಅಂತ ಶಪಥ ಮಾಡಿದ ಮಾಡ್ಯಾರ್ರಿಪ್ಪ ಇದಕ್ಕಿಂತ ಮೊದಲು ನನ್ನ ಜೊತೆ ಒಂದು ವಾದ ಮಾಡಿದವ ಮತ್ತೇನ್ರಿ ಏನು ವಾದ ಮಾಡಿದ ದೇವಾನ ದೇವತೆಗಳು ಬಂದಿ ಖಾನೆದಾಗ ಇಲ್ಲೇ ಇಲ್ಲ ಅಂತ ವಾದ ಮಾಡಿದ ದೇವಾನ ದೇವತೆಗಳು ಬಂದಿ ಖಾನೆದಾಗ ಇಲ್ಲ ಅಂತ ವಾದ ಮಾಡ್ಯಾನ ಹೌದು ಇಲ್ಲಿ ತಂದ ಇದನ್ನ ಪ್ರಶ್ನೆ ಇಟ್ಟಾನ ಅವ್ರಿಗೂ ಯಾಕೋ ರೂಮರ ಹೇಗೈತೆ ಅನ್ನೋದನ್ನ ಆರೆ ರಾಮ ಹೋಗುತ್ತಾನ ಇದ್ದಿದ್ದಿಲ್ಲ ಬಂದಿ ಖಾನೆದಾಗ ಬೀಳುವಂತ ಪ್ರಸಂಗ ಏನು ಬತ್ತು ರಾವಣನ ತಾಯಿ ಕೈ ಕಸಿ ಗಜಗೌರಿ ವ್ರತ ಮಾಡ್ತಿದ್ಲು
ಆ ಲಿಂಗದ ಪೂಜೆ ಮಾಡಬೇಕಂತೇಳಿ ಶಪಥಿತ್ತು. ಅವಾಗ ಮರಳಿನ ಲಿಂಗ ಕೂಡಿಸ್ತಿದ್ಲು. ಆ ತೆರಿ ಬಂದು ಬಡದ ಅದನ್ನೆಲ್ಲ ಮುಚ್ಚಿ ಹೋಗಿ ಬಿಡ್ತಿತ್ತು. ಮುಚ್ಚತಲ್ರಿ ಕತ್ಲು ಯವ್ವ ಯಾಕೆ ಕಲ್ತಿದಿ ಅಂತಂದಾಗ ಹಿಂಗಪ್ಪ ಮರಳಿನ ಲಿಂಗ ಮಾಡಿ ನಾ ಪೂಜೆ ಮಾಡ್ಬೇಕತ್ತೀನಿ. ಹೌದು, ಇದು ಲಿಂಗ ಬಂದ ತೆರಿ ಬಂದು ಎಲ್ಲ ಮುಚ್ಕೊಂಡು ಹೊಂಟದ. ಯವ್ವ ನೀ ಪೂಜೆ ಮಾಡ್ತೀನಿ ಅಂದ್ರೆ ಸ್ವತಃ ಲಿಂಗನ ನಾ ತಗೊಂಡು ಬರ್ತೀನಿಲ್ಲ ಅಂದ. ಸ್ವತಃ ಲಿಂಗವನ್ನೇ ತರ್ತೀನಂತ ಶಪಥ ಮಾಡಿ ಪರಮಾತ್ಮನ ಆತ್ಮಲಿಂಗ ತರಕ್ ಹೋಗ್ಯಾನಲ್ಲಿ. ಹೌದಲ್ರಿಪ್ಪ, ಹೌದು. ಇದಕ್ಕಿಂತಲೂ ಪೂರ್ವದಲ್ಲಿ ಇಂದ್ರನ ಆಸ್ಥಾನಕ್ಕೆ ಹೋಗಬೇಕಾದ್ರೆ ಒಮ್ಮೆ ದೇವಾನ ದೇವತೆಗಳನ್ನ ಪೆಂಟನಿಗೆ ಮಾಡ್ಯಾನ. ಪೆಂಟನಿಗೆ ಮಾಡ್ಯಾನ. ಲಂಕಾಪಟ್ಟಣದಾಗ ಸಿಂಹಾಸನದ ಕೆಳಗೆ ನವಗ್ರಹಗಳನ್ನು 9 ಪೆಂಟನಿಗೆ ಮಾಡ್ಯಾನ. ಇದೇ ಯಾವ ಗಲ್ಲೂರಿಗೆ ಆಗ ಲಮಾನಟ್ಟಿ ಅವ್ರಿಗೆ ನನಗೆ 1 ತಾಸು ನ್ಯಾಯ ಆಯ್ತು ಇದೇ ವಿಷಯ. ಹೌದು. ಹಂಗ ನಿನ್ನಲ್ಲಿದ್ದಿರ್ತಕ್ಕಂಥ ಗ್ರಂಥದಾಗಿಂದ ನನ್ನ ಗ್ರಂಥದಾಗಿರಂಗಿಲ್ಲ, ನನ್ನಲ್ಲಿದ್ದಿರ್ತಕ್ಕಂಥ ಗ್ರಂಥದಾಗಿಂದ ನಿನ್ನಲ್ಲಿ ಇರಂಗಿಲ್ಲ. ಇಟ್ಟ ದಿವಸತ್ತು ನಿನ್ನಲ್ಲಿ ಅಂಕೆ ಸಂಖ್ಯೆ ಇತ್ತಂದ್ರೆ ನೀ ಹೇಳಿ ನಂದೇನು ತಕರಾರಿಲ್ಲ. ಇದು ಒಂದೇ ಸಂದರ್ಭದೊಳಗೆ ಬಂದಿ ಕಣ್ಣಿದಾಗದಾರತ್ತ ನನಗೆ ಸಿಕ್ಕದ. ನೀನು ಬಂಗಾರ ಸಿಗ್ತೈತೆ ಅಂತ ಆಶೆಕ್ ಬೀಳು ಮನುಷ್ಯನೂ ನಾ ಅಲ್ಲ, ಅಂತ ಆಶೆಕೋರ್ ಮನುಷ್ಯನೂ ನಾ ಅಲ್ಲ. ಇಟ್ಟೇ ಅದ ತಮ್ಮ ಮೋತಿ ತಕೋ, ಮೋತಿ ಸಪ್ಪಗೆ ಮಾಡ್ಬಾರ್ದು ಬಿಡದನ. ಇನ್ನೊಂದು ವಿಷಯ, ಮಾರ್ಗ ಹಾಡು ಮುಂದ ಶಂಕ ಯಾವಲ್ಲಿ ಹುಟ್ಟ್ಯಾವೋ ಸುಂಕ ಯಾವಲ್ಲಿ ಹುಟ್ಟ್ಯಾವೋ. ಹೌದು. ಶಂಕ ಹುಟ್ಟ್ಯಾವೋ ಸಮುದ್ರದೊಳಗ, ಸುಂಕ ಹುಟ್ಟ್ಯಾವ ತೆನಿ ಒಳಗ. ಹೌದು. ಹಗ್ಗ ಯಾವಲ್ಲಿ ಹುಟ್ಟ್ಯಾವೋ ಮಗ್ಗ ಯಾವಲ್ಲಿ ಹುಟ್ಟ್ಯಾವೋ. ಹಗ್ಗ ಮಗ್ಗಗಳ ನೋಡಪ್ಪ ಉಂಡಾಡು ಗೌಡನ ಮನಿ ಒಳಗೋ. ಹಬ್ಬ ಯಾವಲ್ಲಿ ಹುಟ್ಟ್ಯಾವೋ ಹರಿಕೆ ಯಾವಲ್ಲಿ ಹುಟ್ಟ್ಯಾವೋ. ಹಬ್ಬ ಹರಿಕೆ ನೋಡಪ್ಪ ಅಕ್ಕ ಮಾಯವನ ಮನಿ ಒಳಗೋ. ಹೌದೌದು, ಹಾಡಿದ ಕರೆ ಐತಲ್ಲ. ಹಿಂಗ ನಾವು ಹಾಡಿದ್ದ ಕರೆ ಅದ. ಹನುಮಂತ ಮಾಸ್ತರ್ ಕೇಳ್ದ ಏನತ್ರಿ, ಇದಕ್ಕಿಂತ ಪೂರ್ವದೊಳಗ ಯುಗದೊಳಗ ಹಬ್ಬಗಳಾಗಿ ಬಂದಾವ. ನರಕಾಸುರನಿಂದ ನರಕ ಚತುರ್ದಶಿ ಆಗ್ಯದ. ಮುಂದೆ ದೀಪಾವಳಿ ಪಾಡ್ಯ ಬಲಿ ಚಕ್ರವರ್ತಿದಿಂದ ಆಗ್ಯದ. ಕಾಮಾನನಿಂದ ಹೋಳಿ ಹುಣ್ಣಿಮೆ ಆಗ್ಯದ. ಹಿಂಗ ಎಲ್ಲಾ ಒಂದೊಂದು ಹಬ್ಬಗಳು ಆಗುವಾಗ ಹಾಕೋತ ಬಂದಾವ. ಮತ್ತೆ ಅಕ್ಕ ಮಾವನ ಕಾಲಕೀರ್ತೀನಿ ಹೇಳ್ತಿ, ಎಟ್ಟಾರೆ ಹುಚ್ಚಿದ್ದಿ ಎತ್ ಕೇಳ್ತ ನಾವು. ಹೌದು. ಹನುಮಂತ ಮಾಸ್ತರ್ ನಾನು ಮಾತಾಡಿರ್ತಕ್ಕಂಥ ಮಾತು ಅರ್ಥ ಮಾಡ್ಕೊ. ಮೊದಲ ಅರ್ಥ ಮಾಡ್ಕೋಬೇಕ್ರಲ್ಲ. ನಾನು ರಾಮಾಯಣದಾಗ ಹೇಳಿಲ್ಲ, ಮಹಾಭಾರತದಾಗ ಹೇಳಿಲ್ಲ, ಅಷ್ಟಾಪುರಾಣದಾಗ ಹೇಳಿಲ್ಲ. ನಮ್ಮ ಹಾಲು ಮತದೊಳಗ ತಮ್ಮ ಬೀರಣ್ಣನ ಸಲುವಾಗಿ ಅಕ್ಕನೇಳ ಮಾಯವ ಹರಕಿ ಹೊತ್ತದ ಹಬ್ಬ. ನಾ ಮಾರ್ಗದಾಗ ಹಾಡಿರ್ತಕ್ಕಂಥದ್ದು ಹಾಲು ಮತದೊಳಗ ಮೊದಲ ಪ್ರಥಮದೊಳಗ ಹಬ್ಬ ಹಾಕ್ತೇನತ್ತ ಹರಕಿ ಹೊತ್ಕೊಂಡಕ್ಕೆ ಅಕ್ಕ ಮಾಯವಾತನ ಹಾಡಿನಿ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಅನೇಕ ಹಬ್ಬಗಳದಾವ, ಅವನ್ನೆಲ್ಲ ನಾ ಹೇಳಿಲ್ಲ. ಹಾಲು ಮತ ಧರ್ಮದೊಳಗೆ ತಮ್ಮನ ಸಲುವಾಗಿ ಅಕ್ಕನೇಳ ಮಾಯವ ಮೊದಲ ಹರಕಿ ಹೊತ್ತಾಳ, ಹಬ್ಬ ಹಾಕ್ತಿನತ್ತ ಬೇಡ್ಕೊಂಡಾಳ. ಅದು ಎಲ್ಲ ಈಡೇರ್ಯಾನ, ತಮ್ಮನ ಕಡೆಯಿಂದ ಹಬ್ಬ ಹಾಕ್ಸಾಳ. ನಾವು ಪದದಾಗ ಹಿಡಿಯೋತ ಅವ್ರು ಒಂದು ಹಿಡಿದ್ರ ನಾ ಹಿಡ್ದೇನೆ ನೀ ಹಿಡ್ಯಾಕ್ ಹೋಗ್ಬೇಡ, ಇದು ತಪ್ಪಾಗೋದಿಲ್ಲ. ಆಗೋದಿಲ್ಲ, ಹಂಗೆ ಆಕತ್ರಿ. ನೀನು ಯಾವ್ದಾರ ಇಲ್ಲದ ಹೇಳಿ ಇಲ್ಲಿಗೆ ಚೊನ್ನೆ ಹೊಲಸ್ಬೇಡ, ಇದನ್ನ ತಲೆ ಅಂತಗಿ. ಬೆಳಗು ಮುಂಜಾನೆ ಸಮಯದೊಳಗೆ ಮಾತು ಗಾತಾಗಬಾರ್ದು, ಮಾಣಿಕ್ಯವಾಗಿ ಇಟ್ಟುಕೊಂಡು 5 ನುಡಿ ಕ್ಯಾಲಿ ಹಾಡುತ್ತಾ ಪಾದ ಮತ್ತು ಹನಿ ಮುಂದ ನಾಮ ಮತ್ತು ರೂಪ ಹೇಳಿದವ. ನಾಮದಿಂದ ಜಗತ್ತಿನಲ್ಲಿ ಮೋಕ್ಷಕ್ಕೆ ಹೋಗ್ಯಾರ ನೋಡ್ರಿ. ಖರೆ ರೂಪದಿಂದ ಯಾರು ಮೋಕ್ಷಕ್ಕೆ ಹೋಗಿಲ್ಲ. ಒಂದು ಮಾತು ಹೇಳ್ತೀನಿ ನಿಮಗ, ಏನ್ರಿ? ಬೆಳಗು ಮುಂಜಾನೆ ಸಮಯದಲ್ಲಿ ಒಂದು ಕಾಡ ಅರಣ್ಯದೊಳಗ ಏನಾಯ್ತು ಅಂತ ಕೇಳಿದ್ರ, ಏನಾತ್ರಿ? ಹನುಮಂತ ದೇವರ ರಾಮನ ನಾಮ ನುಡ್ಕೋತ ಕೂತಿದ್ದ. ಜೈ ಶ್ರೀರಾಮ್ ಅಂತಿದ್ದ. ಸೂರ್ಯ ಹೊಂಡು ಕಡೆ ಮುಖ ಮಾಡಿ ಕೂತಿದ್ದ ಗಿಡಕ್ಕ. ಹೌದು. ಜೈ ಶ್ರೀರಾಮ್ ಅಂತ ಆಸನ ಹಾಕೊಂಡ ಅನ್ಕೋತ ಕೂತಿದ್ದ. ಅದೇ ಟೈಮಕ್ಕ ಇಸ್ಲಾಂ ಧರ್ಮದವ ಅದೇ ಗಿಡಕ್ಕ ಸೂರ್ಯ ಮುನುಗು ದಿಕ್ಕಿಗೆ ಕೂತ. ಹೌದು. ಕೂತ ಇವ ಜೈ ಶ್ರೀರಾಮ್ ಅಂದ ಪೆಟ್ಟಿಗೆ ಅವೇನ ನಾವ ಹೇ ಅಲ್ಲ ಅವನ್ ದೇನ ಅವ ಮಾಡ್ತಿದ್ದ. ಅವನ್ ನಾಮ ಅವ್ ನುಡಿತಿದ್ದ, ಅಲ್ಲ ನಾಮ ಅವ್ ನುಡ್ಯಾವ. ಹೌದು. ರಾಮನ ನಾಮ ಇವ್ ನುಡ್ಯಾವ. ಆ ಟೈಮದೊಳಗೆ ಏನಾಯ್ತು ಅಂತಂದ್ರ ಹನುಮಂತ ದೇವ್ರು ತಿಳ್ಕೊಂಡ, ನಾ ಜೈ ಶ್ರೀರಾಮ್ ಅಂದ ಪೆಟ್ಟಿಗೆ ಅಲ್ಲ ತನ್ಲ, ಅಲ್ಲ ನಾವ್ ಯಾರಿವ ನಾವು. ಹೌದು. ಶೆಟ್ಟು ಮಾತ್ರ ಮಹೇಶ್ಗತೆ ಅಲ್ಲ ನಾವ್ ಯಾರಿವ ನೋಡ್ಬೇಕು. ಹೌದು. ಜೈ ಶ್ರೀರಾಮ್ ಅಂದ ಪೆಟ್ಟಿಗೆ ಹೇ ಅಲ್ಲ ಅಂದ ಪೆಟ್ಟಿಗೆ ಹೊಳೆ ಬಂದ. ಯಾರೋ ಮಗನ ನೀ ಅನ್ನ ಯಾರ ಅಪ್ಪ? ನಾನು ಅಲ್ಲಾನ ಭಕ್ತದೇನ್ರಿ. ಮತ್ತ ನಾ ಜೈ ಶ್ರೀರಾಮ್ ಅಂದ ಪೆಟ್ಟಿಗೆ ಅಲ್ಲತ್ತಿಲ್ಲ ನನಗಂದ. ಇಲ್ಲಪ್ಪ ನಾನು ಅಲ್ಲಾನ ಧ್ಯಾನ ಮಾಡಾಕತ್ತೀನಿ. ಮಾತಿಗೆ ಜಗಳ ಹತ್ತಿ ಬಿಡ್ತೀರಿ ಮೌಲಾಲಿ ಶರಣಗ ಮತ್ತು ಹನುಮಂತ ದೇವರಿಗೆ.
ಇಸ್ಲಾಂ ಧರ್ಮದೊಳಗೆ ಮೌಲಾಲಿ ಶರಣನು ಹನುಮಂತನಟ್ಟೆ ತಾಕತ್ತುವಂತ. ಹೌದು. ಅವನಿಗೆ ಯುದ್ಧ ನಡೀತು, ಭೂಮಿ ಅಲ್ಲೋಲ ಕೊಲ್ಲೋಲ್ ಆಗಾಕತ್ತು. ಅವಾಗ ರಾಮಂದ ಇವು ಸಾಯ್ತಾವಿನ್ನ ನಾವು, ಹೌದು. ನನ್ನ ಸಲುವಾಗಿ ಇವು ಸಾಯ್ತಾವ. ಹಾ ರಾಮನು ನಾನೇ, ರಹೀಮನು ನಾನೇ, ಏಕಲ್ಲ ಹಜಾರ್ ನಾಮ. ಹಜಾರ ನಾಮ. ಹೌದು. ಇನ್ನು ಸಾಯ್ತಾವತ್ ಏನ್ ಮಾಡಿದವ, ಅದೇ ಗಿಡದಾಗ ಬಂದು ಆಕಾಶವಾಣಿ ಆಯ್ತು, ಯಾಕೆ ಜಗಳಾಡ್ತಿರೋ, ನಿಮಗೆ ಏನಾಗ್ಯದ? ಏನಾಗೈತಿ ನಿಮಗ? ಆ ಟೈಮದೊಳಗೆ ಹನುಮಂತ ದೇವ್ರಂದ, ಯಪ್ಪ ನನ್ನ ರಾಮನ ಧ್ಯಾನ ನಾ ಮಾಡಾಕತ್ತೀನಿ, ಜೈ ಶ್ರೀರಾಮ್ ಅಂದ್ಬಿಟ್ಟಿಗೆ ಮಗ. ಏ ಅಲ್ಲ ಆತ ನೀವು ಹಾ ಇವಂದ್ ಎಷ್ಟು ಸೊಕ್ಕಿರ್ಬೇಕು ಅಂದ. ಹೌದು. ಕೇಳಲ್ಲ ಹೆಂಗ್ ಕೇಳ್ತಾನ? ನಿಂದೇನು ತಮ್ಮ ಅಂದ. ಹೇ ಅಲ್ಲ ಅಂತೇಳಿ ನಾನು ಅಲ್ಲನ್ ಧ್ಯಾನ ಮಾಡಾಕತ್ತೀನಿ ರೀ, ಇವ್ ಬಂದು ಜಗಳ ತೆಗ್ದಾನು. ಹಾ ಆ ಟೈಮದೊಳಗ ಹೇಳಿದ್ರ ಅವರು, ಏನ್ ಹೇಳ್ತಾರಪ್ಪ? ಯಪ್ಪ ನಿನ್ನ ಬರೀ ಶಬ್ದ ಅಟ್ಟ ಕೇಳಾತೈತಿ, ನಿನ್ನ ರೂಪ ಕಾಣುವತ್ತು, ನೀ ಯಾರು ಅನ್ನೋ. ಹಾ ಕೇಳ್ರಿ ಹನುಮಂತ ಮತ್ತು ಮೌಲಾಲಿ ಶರಣ, ಹಾ ನಿನ್ನ ರೂಪ ಕಾಣುವತ್ತು ಇದು ಹೆಂಗ ತಂದಾಗ, ಹಾ ಹಾ ನಿಮ್ಮ ಇಬ್ಬರ ನಡುವ ಅಜ್ಞಾನ ಅನ್ನುವಂತದ ಒಂದು ಪರ್ದಾ ಅದ. ಹೌದು. ಆ ಪರ್ದಾ ಸರಿಸಿರಿ ಅಂತಂದ್ರೆ ನನ್ನ ರೂಪ ಕಾಣ್ತದ. ಆಹಾ ಅಜ್ಞಾನ ಅನ್ನುವಂತಾದ ಒಂದು ಪರ್ದಾ ಸರಿಸಿರಿ ಅಂದ್ರೆ ನನ್ನ ರೂಪ ಕಾಣ್ತದ. ಹಾ ಯಪ್ಪ ದಿನನಿತ್ಯದಲ್ಲಿ ನಾವು ನಾಮ ನುಡಿಯಾಕತ್ತೀವಿ, ನಮಗೆ ಯಾಕೆ ರೂಪ ಕಾಣುದಿಲ್ಲ ಅಂದ್ರು. ಯಾಕೆ ಕಾಣೋದಿಲ್ಲ? ನಾನು ಅಂತಾದ ಅಜ್ಞಾನದು ರೂಪ ಹೆಂಗ್ ಕಾಣ್ತದ? ನಾಮ ನೀವು 1000 ವರ್ಷ ನುಡಿದ್ರು ಅದ ಆಗುದಿಲ್ಲ. ಏ ಆಗೋದಲ್ರಿಪ್ಪ, ಅದ ಹೆಂಗ್ ಆಕತಿ? ಒಂದೇ ಒಂದು ಮಾತು ಹೇಳ್ತೀನಿ ನಿಮಗ, ಹಾ ಚಿತ್ತವಿಲ್ಲದ ಗುಡಿ ಸುತ್ತಿದೊಡೆ ಫಲವೇನು, ಎತ್ತು ಗಾನವನ್ನು ತಾ ಸುತ್ತಿ ಸುತ್ತಿ ಬಂದಂತೆ ಸರ್ವಜ್ಞ. ಆಹಾ ಈಗ ಶಿವನ ದೇವಾಲಯದಾಗ ಒಂದು ಸಾಣದ ಟೇಪ್ ಇರ್ತದ, ಏ ಟೇಪ್ ಬರೋದಲ್ರಿಪ್ಪ? ಅದನ್ನ ಇಟ್ಟಿರ್ತಾರ. ಯಾವತ್ತು ಓಂ ನಮ ಶಿವಾಯ ಅದಕ್ಕೆ ಅದಕ್ಕೆ ಮೋಕ್ಷ ಆಕತ್ತೇನ? ಇಲ್ಲ. ಆಗುದಿಲ್ಲ. ಹಾ ಹಂಗ ಹಾ ನೀವು ನಾಮ ನುಡಿಯಾಕತ್ತೀರಿಪ್ಪ, ಕರೆ ಒಳಗ ನಾನತ್ವ ಹೋಗಿಲ್ಲ. ಏ ಹೋಗಿಲ್ರಿಪ್ಪ. ಯಪ್ಪ ನಿನ್ನ ರೂಪ ತೋರಿಸು ಅಂದ್ರು. ಹಾ ನೀವು ನಾನು ಅಂತ ಅದು ಸರಿಸಿರಿ ಅಂದ್ರೆ ಅಜ್ಞಾನದ ಪರದೆ ಅವಾಗ ಕಾಣಿಸ್ತದ. ಹೌದು. ಅವಾಗ ಆಯ್ತಪ್ಪ ತಿಳ್ಕೊಂಡು ಶಿರವಾಗಿ ನಮಸ್ಕರಿಸಿ ಹಾ ನಾ ಅನ್ನುವಂತಾದ ಒಂದು ಶಬ್ದವನ್ನು ತೆಗೆದಾಗ ಹಾ ಈ ಇಸ್ಲಾಮ ಧರ್ಮದ ಮೌಲಾಲಿ ಶರಣರ್ಗ ಅಲ್ಲಾನ ರೂಪದೊಳಗ ರೂಪ ಕಾಣಿತು, ಹಾ ಹಾ ಹನುಮಂತ ದೇವರಿಗೆ ರಾಮನ ರೂಪ ಕಾಣಿತು. ಹೌದಲ್ರಿಪ್ಪ. ಹೌದು. ಅವಾಗಂದ್ರು, ರಾಮ ನನ್ನ ಸಲುವಾಗಿ ಬಂದಿ ನನ್ನ ತಂದೆ ಎತ್ತ ಹನುಮಂತಂದ. ಹಾ ಇಸ್ಲಾಮ ಧರ್ಮದ ಮೌಲಾಲಿ ಶರಣಂದ, ಯಪ್ಪ ಅಲ್ಲ ಅಲ್ಲ ನನಗ ನಿನ್ನ ದರ್ಶನ ತೋರಿಸಿದೆ ಅಲ್ಲೋ ತಂದೆ, ಹೌದು. ನನ್ನ ಜನ್ಮ ಪವಿತ್ರ ಆಯ್ತು, ನನ್ನ ಜನ್ಮ ಪಾವನ ಆಯ್ತು. ಹಾ ಹಾ ಎಷ್ಟೋ ದಿವಸ ನಾಮ ನುಡಿದಿದ್ರೆ ಅವ್ರಿಗೆ ದಂಡಿ ಕಾಣ್ತೇನೋ, ಇಲ್ಲ. ಅವನ ರೂಪ ಕಂಡಾಗ ಅವ್ರ ಜನ್ಮ ಉದ್ಧಾರ ಆಗ್ಯದ. ಆಹಾ ಹಂಗ ಹಾ ಕಿವಿಯಲ್ಲಿ ನಿನ್ನ ನಾಮವು ತುಂಬಿ ಹಾ ಈ ಆತ್ಮದಲ್ಲಿ ಹಾ ಸದಾಕಾಲ ಅವನು ವಾಸಿರಬೇಕು. ಇರ್ಬೇಕಲ್ರಿಪ್ಪ. ಕಣ್ಣಿನ ದೃಷ್ಟಿಯಲ್ಲಿ ಪರಮಾತ್ಮನ ರೂಪ ತುಂಬಬೇಕು. ಹಾ ಹಾ ಬಾಯಿಯಿಂದ ನಾಮ ನುಡಿಬಹುದು ಹೊರತಾಗಿ ಕಣ್ಣಿನಿಂದ ಪರಮಾತ್ಮನ ರೂಪ ಕಾಣ್ತು ಅಂತಂದ್ರ ಅವಾಗ ಹಾ ಹಾ ಅವನಿಗೆ ಆತ್ಮಜ್ಞಾನ ಆಗ್ತದೆ, ಎಲ್ಲಾದ್ರೂ ಆಗುದಿಲ್ಲ. ಏ ಆಗೋದಲ್ರಿಪ್ಪ. ರಾಮ ಅಂತೇಳಿ ಕಲ್ಲಿನ ಮೇಲೆ ಬರ್ದಾರ ಅಂತ ನೀ ಹೇಳಿದ ರಾಮ ಹಾ ನಾಮ ಬರ್ದಾರ, ರಾಮನ ನಾಮ ಅಲ್ಲಿ ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಹೇಳಿ. ಹೌದು. ಖರಿ ಎದ್ರ ಮೇಲೆ ಬರ್ದಾರ ಅದನ್ನ ನಾಮ? ಕಲ್ಲಿನ ಮೇಲ. ಕಲ್ಲಿಗೆ ರೂಪ ಐತಿರ್ಲ ಅಲ್ಲಿ? ಏ ಆಯ್ತಿರ್ಲ ಐತಿ. ಆಯ್ತಲ್ಲ ಅರ್ಜುನ? ಎಲ್ಲಿ ನಾಮದ ಅಲ್ಲಿ ರೂಪದ, ಎಲ್ಲಿ ರೂಪದ ಅಲ್ಲಿ ನಾಮದ. ನಾಮದ. ನೀ ಹೇಳ್ದಿ ಹಾ ಕೂಸ ಹುಟ್ಟುವ ಪೂರ್ವದಲ್ಲಿ ನಾಮಿಲ್ಲ, ಕೂಸು ಹುಟ್ಟಿದ ಮೇಲತ್ತ ನಾಮದ ಅಂತ ನಾ ವಾದ ಮಾಡೀನಿ, ರೂಪ ಮೊದಲ ಅಂತ. ಹಾ ನೀ ಹೇಳ್ದಿ ತಾಯಿ ಗರ್ಭದಾಗಿದ್ದಾಗ ಅದಕ್ಕೆ ಗರ್ಭ ಬಸವಂತದಾಳತ್ತ ಒಂದು ನಾಮದ, ಬಸವಂತಳತ್. ಹುಟ್ಟಿದ ಮೇಲತ್ತ ಇದು ಗಂಡ ಹೆಣ್ಣ ಅನ್ನುವಂಥದ್ದು ನಾಮದ. ಹಾ ಎಲ್ಲ ಸರಿ ಒಪ್ತದೆ ಏನು ಮನಸ್ಸ? ಏಸದು? ಒಪ್ಪುದಿಲ್ಲ, ಒಪ್ಪುದಿಲ್ಲ. ಬಸವಂತಿ. ಈಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಾವು ಒಂದು ಗುಡಿ ಕಟ್ತೀವಿ, ಹಾ ಖರೆ ಆ ಗುಡಿ ಒಳಗ ದೇವರನ್ನುವಂತಾದ ಮೂರ್ತಿಯನ್ನು ತಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಆ ಗುಡಿಗೊಂದು ಹಾ ಹಾ ಶೋಭೆ ಬರ್ತದೆ. ಶೋಭೆ ಬರತ್ತಲ್ರಿ. ಹಂಗ ಈ ಒಂದು ಶರೀರ ಅನ್ನುವಂತಾದ ರೂಪ ಅನ್ನುವಂತಾದ ಅದ್ರ ಒಳಗ ಆತ್ಮರಾಮ ಬಂದ ಭೂಷಣ ಮಾಡಿದಪ್ಪ ಅಂತಂದ್ರ ವಾಸ ಮಾಡಿದಂದ್ರೆ ಎರಡೂ ಕೂಡಿದಾಗ ಒಂದು ಹೊಂದಾಣಿಕೆ ಆಗ್ತದ. ಏ ಹೊಂದಾಣಿಕೆ ಆಗತ್ರಿಲ್ಲ. ಈ ಪಂಚಮಹಾಭೂತದ ಶರೀರಕ್ಕ ಹಾ. ಆತ್ಮರಾಮ ಪರಮಾತ್ಮ ಅನ್ನುವಂತ ಒಂದು ಜೀವಾತ್ಮ ಬಂದು ವಾಸ ಮಾಡಿದಾಗ ಇದು ಮುಂದೆ ಚಲನವಲನ ಆಗ್ತದ. ಏ ಆಕತ್ತಲ್ರಿ. ಹಂಗ ಹಾ. ಮಣ್ಣ ಬಿಟ್ಟ ಮಡಿಕಿಲ್ಲ, ತನ್ನ ಬಿಟ್ಟ ದೇವರಿಲ್ಲ. ಹಾ. ಆ ಭಗವಂತನ ಕಾಣಬೇಕಾದ್ರೆ ನಮ್ಮ ಒಳ್ಳೆಯ ದೃಷ್ಟಿ ಇದ್ರ ಭಗವಂತನ ರೂಪ ಕಾಣ್ತದ. ಹೌದು. ಕಂಡವ್ರ ಎಷ್ಟೋ ಜನ ಅದಾರ, ಅವನ ರೂಪದಿಂದ ಮುಕ್ತರಾದವರು ಅದಾರ. ಏ ಅದಾರಲ್ರಿಪ್ಪ. ನವನೇ ಹೊಲದಾಗ ಮಲ್ಲಯ್ಯಗ ಹಾ ಸಿದ್ದರಾಮಗ ಭೇಟಿ ಕೊಟ್ಟಿಲ್ಲ ಮಲ್ಲಯ್ಯ, ಏ ಕೊಟ್ಟಾನ್ರಲ್ಲ. ಅದು ರೂಪ ಅಲ್ಲ. ಉಂಟಾ ಮಾಡೋಣ ಮತ್ ಬಂದ್.
ಅನ್ನ ಮೊಸರು ಬುತ್ತಿ ತಗೊಂಡು ಸಿರ್ಸೈಲ್ವರೆಗೆ ನಡ್ಕೋತ ಹೋಗಿ ಹಾ ಮಲ್ಲೈ ರೂಪ ತೋರಿಸಲಾರಕ್ಕಾಗಿ ಹಾ ಕಮರಿ ಕೊಳ್ಳ ಹಾರಿ ಪ್ರಾಣ ಬಿಡುವಾಗ ಮಲ್ಲೈ ಬಂದು ರೂಪ ತೋರಿಸಿಲ್ಲ. ಹಿಡಿದಲ್ಲ ಇನ್ನಂತವನ ಜಗದ್ಗುರು ರೇವಣ ಸಿದ್ರು ಹಾ ಇದೇ ಮಹಾರಾಷ್ಟ್ರ ರಾಜ್ಯ ವಿಟಾನಗರದಾಗ ವಿಟಾನಗರದಾಗ 1 ಕೂಸು ಅಲ್ಲಿ 2 ಕೂಸು ಅಲ್ಲ 6 ಕೂಸು ಸತ್ತು ಹೋಗಿದ್ದು. ಹೌದು 7ನೇ ಕೂರ್ಸ್ 4 ವರ್ಷದ ಮೇಲೆ ಸತ್ತು ಹೋಯ್ತು. ಹಾ ಊರ್ ಜನ ಎಲ್ಲ ರೋದನ ಮಾಡಕತ್ರಿ ಇವ್ರ ಹಣಿಬಾರ ಎಂತದ ಇವ್ರ ಭೋಗ ಎಂತದು. ಹೌದು 7 ಕೂಸೆಲ್ಲ ಹುಟ್ಟಿ ಸತ್ತು ಹಾ ಹಾ ಹೆಂಗ ಮಾಡುದತ್ತು. ಊರ್ ಮಂದಿ ಎಲ್ಲ ಕಣ್ಣೀರ್ ಹಾಕುವಾಗ ರೇವಣ ಸಿದ್ಧರ ಆಗಮನ ಆಯ್ತು. ಹೌದು ಏನಾಗ್ಯದ ಯಾಕೆ ಕಳಾಕತ್ತೀರಿ ಅಂತಂದ್ರು. ಹಾ ಅವಾಗ ಹೇಳಿದ್ರು ಏನಪ್ಪಾ ಇವ್ರ ಭೋಗದಾಗ ಮಕ್ಕಳ ಫಲಾನೇ ಇಲ್ಲ, ಹಾ 7 ಕೂಸೆಲ್ಲ ಸತ್ವದು ಅಂದ್ರು. ಹೌದು ಈ ಕೂಸಿನ ನಾ ಬದುಕಿಸ್ತೀನಂದ. ಹಾ ಇದು ಆಗು ಮಾತಲ್ಲಂದ್ರು. ಮಾತಿಗೆ ಕದನ ಹತ್ತಿ ಹಾ ಹಾ ಷರತ್ ಹಾಕಿದ್ರು. ಅಕಸ್ಮಾತ್ ನೀ ಬದುಕಿಸ್ಲಿಲ್ಲ ಅಂದ್ರೆ ಹೆಂಗ ಅಂದ್ರು. ಹಾ ಬದುಕಿಸ್ಲಿಲ್ಲ ಅಂದ್ರೆ ನಿಮ್ಮ ಅಗಸಿ ಬಾಗಿಲಿಗೆ ನಾನು ಸೋಲಕ್ ಹಾಕ್ರಿ. ಹಾ ಆಯ್ತಪ್ಪ ಬದುಕಿಸ್ರಿ. 8 ದಿವಸ ಟೈಮ್ 3 ದಿವಸ ಟೈಮ್ ಹೌದು ನಾ ಹೇಳ್ದಂಗ ಮಾಡ್ಬೇಕಂದ್ರು. ಆಯ್ತಂದ. ಹಾ ಹಾ ಊರ್ ಜನ ಎಲ್ಲ ಒಪ್ಕೊಂಡ್ರು. ಆ ಹಡದ ತಾಯಿ ತಂದೆ ಹೇಳಿದ್ರು ಏನಂತ್ರಿಪ್ಪ ಸ್ವಲ್ಪ ಕಳ್ಳ ಕಕ್ಕಲಾತಿ ಇರಲಾರದೆ ಈ ಸತ್ತ ಕೂಸಿನ ಒಳಗೆ 7 ತುಂಡಾಗಬೇಕು. ಹಾ 7 ತುಂಡಾಗಬೇಕಂದಾಗ ಯಾವ ಹಡದ ತಾಯಿ ತಂದೆಗೆ ಆಗ್ತದೇನ್ರಿ? ಏ ಆಗಂಗಿಲ್ರಿಪ್ಪ ಹಂಗ್ಯಾಂಗ್ರಿ ಕೂಸಿನ ಜೀವ ಹೋಗ್ಯದ ಕರೆ ಶರೀರ ಕಡಿಯಾಕ ಮನಸ್ಸಾಗ್ತದೇನು ಹಡದ ತಾಯಿ ತಂದಿದ್ದು? ಏ ಆಗುದಿಲ್ರಿಪ್ಪ ಆಗುದಿಲ್ಲ ಆಗುದಿಲ್ಲ ಅಂದ್ರು. ಹಾ ಹಾ ಆಗುದಿಲ್ಲ ಅಂದ್ರೆ ನಿಮ್ಮ ಮಗ ಬದುಕುದಿಲ್ಲ. ಆಹಾ ಅವಾಗ ಗಟ್ಟಿ ಮನಸ್ಸು ಮಾಡಿ ಕಣ್ಣು ಮುಚ್ಚಿ ಕೂಸಿನ ಮೇಲೆ ಹತ್ತಾರಿಟ್ಟು 7 ತುಂಡ ಮಾಡಿದ್ರು. ಜಗದ್ಗುರು ರೇವಣ ಸಿದ್ದೇಶ್ವರ ತಥಾಸ್ತು ಎಂದು ಹಸ್ತ ಎಳೆದ 7 ತುಂಡಗಳ ಸತ್ತು ಹೋಗಿರ್ತಕ್ಕಂಥ 7 ಕೂಸಾಗಿ ಬದುಕ್ಯಾವ. ಇದೇ ವಿಟಾನಗರದಾಗ ರೇವಣ ಸಿದ್ಧ ಮಾಡಿದ ಪವಾಡ. ರೂಪ ಕಂಡಾಗ ಮೋಕ್ಷಕ್ಕೆ ಹೋಗಾಕ ಹೊರತಾಗಿ ನಾಮದಿಂದ ಲಾಭ ಆಗುವುದಿಲ್ಲ ಅರ್ಜುನ ಅನ್ನುವಂತ ಮಾತನ್ನ ಹೇಳಿ ಬೆಳಗು ಮುಂಜಾನೆ ಕಾಲು ನುಸಾಕತ್ತಂತಮ್ಮ ಬೆಳಗು ಮುಂಜಾನೆ ಸಮಯದಲ್ಲಿ ಮಾತು ಗಾತಾಗಬಾರದು ಮಾಣಿಕ್ಯವಾಗಿ ಇಟ್ಟುಕೊಂಡು 5 ನುಡಿ ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದ ಮಂಗಲಕ ಅವರಿಗೆ ರಾಮ ಕೊಡೋಣ ಅನ್ನುವಂತ ಮಾತನ್ನ ಹೇಳಿ ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತತ್ವಜ್ಞಾನಿಗಳೇ, ಪುರಾಣ ಪಂಡಿತರೇ, ಅಧ್ಯಾತ್ಮ ಜೀವಿಗಳೇ, ಇಲ್ಲಿವರೆಗೆ ನಾನು ಮಾತಾಡಿರ್ತಕ್ಕಂಥ ಮಾತಿನಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬಂದಾಗ ನಾವು ಕರ್ನಾಟಕದವರು, ನೀವು ಮಹಾರಾಷ್ಟ್ರದವರು, ಮಾತಿನಲ್ಲಿ ಶಬ್ದ ವ್ಯತ್ಯಾಸ ಆಗ್ತಾವ. ಏನಾದ್ರೂ ಲೋಪದೋಷಗಳ ನಮ್ಮಿಂದ ಆದ್ರೂ ಕೂಡ ಮಕ್ಕಳಂತ ಕ್ಷಮಾ ಮಾಡ್ರಿ ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಬೆಳಗು ಮುಂಜಾನೆ ಸಮಯದಲ್ಲಿ ಶರಣು ಶರಣಾರ್ಥಿಗಳು. ಮುಕ್ತಿಯಾಸ್ತಾನ ಹೋಗಿ ನೋಡು ಹರ್ಯಾಕ ಕಡಿದೈತಿ ಬಾರ ಈಗ ಕಡ್ಯಾಕ ಹೋದನ ಬೇಡಿದ್ದ ಕೊಡತಾನೋ ಎಲ್ಲ ಲಿಂಗ ಶರಣ ತೋರೋ ನಿನ್ನ ಚರಣ ಗುರುನಾಥ
ಗುರುನಾಥ ಮುಕ್ತಿಯ ಸ್ಥಾನ ಹೋಗಿ ನೋಡ ಜಾನ ಮುಕ್ತಿಯ ಸ್ಥಾನ